ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಾಂಡುಪುರ ತಾಲೂಕಿನ ಮೇಲ್ಕೋಟೆ ಯೋಜನಾ ಕಚೇರಿ ವತಿಯಿಂದ ವಾತ್ಸಲ್ಯ ಫಲಾನುಭವಿಯಾದ ಶಿವಲಿಂಗಾಚಾರ್ಯ ರಾಜಮ್ಮ ದಂಪತಿಗಳಿಗೆ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ನಿರ್ಮಾಣಗೊಂಡ ವಾತ್ಸಲ್ಯ ಮನೆಯನ್ನು ಜಿಲ್ಲಾ ನಿರ್ದೇಶಕಿ ಮಮತಾ ರಾವ್ ಅವರು ವಾತ್ಸಲ್ಯ ಮನೆ ಹಸ್ತಾಂತರಿಸಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ವಾತ್ಸಲ್ಯ ಕಾರ್ಯಕ್ರಮವು ತೀರಾ ನಿರ್ಗತಿಕರಿಗೆ ಜೀವನದಲ್ಲಿ ನೊಂದು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಅಸಹಾಯಕ ಪರಿಸ್ಥಿತಿಯಲ್ಲಿರುವ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ನೆಮ್ಮದಿಯ ಜೀವನ ನಡೆಸಲು ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶಯದಂತೆ ವಾತ್ಸಲ್ಯ ಮನೆಯನ್ನು ನಿರ್ಮಿಸಿದ್ದು ಅವರ ಮುಂದಿನ ಜೀವನವನ್ನು ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಕಳೆಯಲಿ ಎಂದು ಶುಭ ಹಾರೈಸಿದರು. ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷ ಅಶ್ವಥ್ ಕುಮಾರಗೌಡ ಮಾತನಾಡಿ, ಸರ್ಕಾರ ಮನೆ ನಿರ್ಮಿಸಿಕೊಟ್ಟರೆ 3 ಲಕ್ಷ ರೂಗಳವರೆಗೆ ಖರ್ಚಾಗಲಿದೆ. ಜೊತೆಗೆ ಸರ್ಕಾರದಿಂದ 3 ಲಕ್ಷ ಹಣ ಮಂಜೂರಾದರೆ ಫಲಾನುಭವಿಗೆ ಆ ಹಣ ತಲುಪುವಷ್ಟರಲ್ಲಿ 1.5 ಲಕ್ಷ ರೂಗಳಾಗಿರುತ್ತದೆ. ಆದರೆ ಕೇವಲ 1.5 ಲಕ್ಷ ರೂಗಳ ಧರ್ಮಸ್ಥಳ ಸಂಸ್ಥೆ ಮನೆ ನಿರ್ಮಿಸಿಕೊಟ್ಟಿದೆ. ಜೊತೆಗೆ ತಿಂಗಳಿಗೆ 1,000 ಮಾಸಾಸನ ನೀಡಲಿದೆ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಯೋಜನಾಧಿಕಾರಿ ಸರೋಜಾ, ಜ್ಞಾನ ವಿಕಾಸ ವಿಭಾಗದ ಯೋಜನಾಧಿಕಾರಿ ಮೂಕಾಂಬಿಕಾ, ಹಿರಿಯ ಪತ್ರಕರ್ತ ಎನ್ ಕೃಷ್ಣೇಗೌಡ, ಚಿಕ್ಕಮಳ್ಳಿ ತಮ್ಮಣ್ಣಾಚಾರಿ, ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷ ಅಶ್ವಥ್ ಕುಮಾರೇಗೌಡ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸವಿತಾ, ವಲಯದ ಮೇಲ್ವಿಚಾರಕರಾದ ಪವನ್, ಸೇವಾ ಪ್ರತಿನಿಧಿಗಳಾದ ಚೇತನ, ದಾಕ್ಷಾಯಣಿ, ಸ್ವಸಹಾಯ ಸಂಘದ ಸದಸ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಲ್ಲೇ ಕುಣಿಸ್ಬಿಡಿ. मय सोमा ज्योतिर्गमय रुद्योमा अमृतंगमय ओम शांति 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 शंभो गिरीश सरपूजित कामवैरिं गौरीश शंकर महेश्वर विश्वहेतु शंभो ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಅನುಗ್ರಹವನ್ನ ಬೇಡ್ತಾ ಇವತ್ತು ನಮ್ಮ ಪಾಂಡವಪುರ ತಾಲೂಕಿನ ಚಿಕ್ಕಮರಳಿ ಗ್ರಾಮದ ಶಿವಲಿಂಗಾಚಾರ್ಯ ಅವರ ದಂಪತಿಗಳು ಇದ್ದಾರೆ. ಅವರಿಗೊಂದು ಮನೆಯನ್ನ ನಾವು ಇವತ್ತು ವಾತ್ಸಲ್ಯ ಮನೆಯನ್ನ ಹಸ್ತಾಂತರ ಮಾಡಲಿಕ್ಕೆ ಬಹಳ ಸಂತೋಷ ಪಡ್ತೀವಿ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಸದಾ ಈ ಇಬ್ಬರು ದಂಪತಿಗಳು ಕೂಡ ಗ್ರಾಮೀಣ ಪರಿಸರದಲ್ಲಿರುವಂತಹ ಕಡುಬಡತನದಲ್ಲಿ ಕಷ್ಟದಲ್ಲಿರುವಂತಹ ಕುಟುಂಬಗಳಿಗೆ ಆಧಾರವಾಗಿದ್ದುಕೊಂಡು ಅನೇಕ ಯೋಜನೆಗಳನ್ನ ಇವತ್ತು ಅನುಷ್ಠಾನ ಮಾಡ್ತಾ ಇದೆ. ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಮತ್ತು
ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಹೇಳುತ್ತಾ ಈ ಒಂದು ವಾತ್ಸಲ್ಯ ಮನೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕರು ಹಾಗೂ ಯೋಜನಾಧಿಕಾರಿಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಸಮಿತಿ ಎಲ್ಲ ಯೋಜನೆಯ ಅಧಿಕಾರಿಗಳು ಹಾಗೂ ಊರಿನ ಚಿಕ್ಕಹಳ್ಳಿ ಗ್ರಾಮದ ಎಲ್ಲ ಹಿರಿಯ ಹಾಗೂ ಕಿರಿಯ ಹಾಗೂ ಸಂಘ ಸಹಾಯ ಸಂಘಗಳ ಎಲ್ಲ ನನ್ನ ಕತೆ ಸ್ವಾಮಿಯ ಪ್ರಸಾದ ಇದು ಒಳ್ಳೆಯದಾಗಿ ನೀವು ಬರ್ತೀರಿ ಕಣ ನಾವು ಬರ್ತೀವಿ. ಹಾಂ ಬ್ರದರ್ ಯಾರು ಇದ್ದಾರೆ ನಿಮ್ಮ ಜಿಲ್ಲಾ ನಿರ್ದೇಶಕರು ಇವರಾ ಯಾವ ಥರ ಯೋಜನೆಗಳಲ್ಲಿ ಇದು ಒಂದು ಬಹಳ ಮುಖ್ಯವಾಗಿ ಅಂದ್ರೆ ತುಂಬಾ ಸಂಕಷ್ಟದಲ್ಲಿ ಸರಿಯಾದ ಮನೆ ಇಲ್ಲದೆ ಅಥವಾ ತುಂಬಾ ಯಾವುದೇ ದಿಕ್ಕಿಲ್ಲದೆ ಇರುವಂತಹ ಸದಸ್ಯರನ್ನ ಗುರುತಿಸಿ ಕುಟುಂಬಗಳನ್ನ ಗುರುತಿಸಿ ಅವರಿಗೆ ಒಂದು ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ ಒಂದು ವಾಸ ಇರ್ಲಿಕ್ಕೆ ಒಂದು ಸಣ್ಣದಾದರೂ ಪರವಾಗಿಲ್ಲ ಮನೆ ಹಾಗೂ ಹಾಕಿಕೊಳ್ಳಿಕ್ಕೆ ಬೇಕಾದಷ್ಟು ಬಟ್ಟೆ, ಹೊಟ್ಟೆಗೆ ತುಂಬಾ ಊಟ, ಆಹಾರ ಅಂದ್ರೆ ತುಂಬಾ ಅಂತೇಳಿ ಹೇಳಿ ಅಲ್ಲ, ಜೀವನಕ್ಕೆ ಬೇಕಾಗುವಷ್ಟು ಆಹಾರ ಒದಗಿಸುವ ನಿಟ್ಟಿನಲ್ಲಿ ವಾತ್ಸಲ್ಯ ಕಾರ್ಯಕ್ರಮ ಅಂತ ಮಾಡಿದ್ದಾರೆ. ಸೊ ಈ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಇಂತಹ ಮನೆಗಳನ್ನು ಕೊಡುವಂಥದ್ದು ಹಾಗೂ ಅವರ ಮನೆಗೆ ಉಪಯೋಗ ಆಗುವಂತಹ ವಸ್ತುಗಳು ಅಂದ್ರೆ ಒಂದು ಇಂತಹ ಚಾಪೆಗಳು, ದಿಂಬು, ಬೆಡ್ಶೀಟು, ಅವರಿಗೆ ಹಾಕೊಳ್ಳಿಕ್ಕೆ ಬಟ್ಟೆ ಹಾಗೂ ಒರೆಸ್ಕೊಳ್ಳಿಕ್ಕೆ ಏನು ಟವೆಲ್ಗಳಿರ್ಬೋದು, ಆ ನಂತರ ಮನೆಗೆ ಬೇಕಾಗುವಂತಹ ಸಾಮಾನುಗಳು, ಪಾತ್ರೆಗಳು ಇಂಥದ್ದನ್ನೆಲ್ಲ ಕೊಡುವಂತಹ ಒಂದು ವಾತ್ಸಲ್ಯ ಕಿಟ್ ಅಂತ ಮಾಡಿ ಅವರಿಗೆ ಕೊಡ್ತಾರೆ. ಅದರ ಜೊತೆಗೆ ಅವರ ಜೀವನ ನಿರ್ವಹಣೆಗೆ 1,000 ರೂಪಾಯಿಯ ಮಾಸಾಶನವನ್ನ ನೀಡ್ತಾರೆ ಈ ವಾತ್ಸಲ್ಯದಲ್ಲಿ. ಅದರ ಜೊತೆಗೆ ಅವರ ಯಾಕಂದ್ರೆ ಆಹಾರ ಪೂರೈಕೆ ಕೆಲವೊಮ್ಮೆ ಅವರಿಗೆ ಅಡಿಗೆ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಅವರಿಗೆ ಸರಿಯಾದ ಆಹಾರ ಸಿಗಲಿಲ್ಲ, ಅದಕ್ಕೋಸ್ಕರ ನಮ್ಮದೇ ಸಂಸ್ಥೆಯಲ್ಲಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಸಿರಿಧಾನ್ಯದ ಒಂದು 9 ಧಾನ್ಯಗಳನ್ನ ಮಾಡಿ ಅದರ ಪುಷ್ಟಿ ಅಂತೇಳಿ ಹೇಳಿ ಮಾಡ್ತಾರೆ. ಆ ಪುಷ್ಟಿಯನ್ನ ಒದಗಿಸಿ ಅದನ್ನ ಅವರು ಪ್ರತಿನಿತ್ಯ ನೀರಲ್ಲಿ ಅಥವಾ ಹಾಲಲ್ಲಿ ಹಾಕಿ ಸೇವನೆ ಮಾಡುವ ರೀತಿಯಲ್ಲಿ ಅಂದ್ರೆ ಆರೋಗ್ಯವನ್ನ ನಿರ್ವಹಣೆ ಮಾಡಲಿಕ್ಕೋಸ್ಕರ ಪುಷ್ಟಿಯನ್ನ ಕೊಡುವಂಥದ್ದು. ಹಾಗೆ ಏನಾದ್ರೂ ತೀವ್ರವಾದಂತಹ ಅನಾರೋಗ್ಯಕ್ಕೆ ಈಡಾದ್ರೆ ಅವರಿಗೆ ಪೋಷಕರು ಅಂತ ಇರ್ತಾರೆ, ನಮ್ಮ ಸೇವಾ ಪ್ರತಿನಿಧಿಗಳೇ ನಮ್ಮ ಪೋಷಕರು ಇರ್ತಾರೆ. ಅಂತಹ ಪೋಷಕರು ಅವರನ್ನು ನೋಡಿಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಮಾಡುವಂಥದ್ದು ಇರ್ಬೋದು, ಅವರ ಶುಶ್ರೂಷೆಯನ್ನ ಮಾಡುವಂಥದ್ದು ಕೂಡ ಈ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಬರುತ್ತೆ. ಅಂದ್ರೆ ಸಾಮಾನ್ಯವಾಗಿ ಯಾರೂ ಇಲ್ಲದವರಿಗೆ ಭಗವಂತ ಇರ್ತಾನೆ. ಆ ಭಗವಂತನ ರೂಪದಲ್ಲಿ ನಮ್ಮ ಕಾರ್ಯಕರ್ತರು ಬಂದು ಅವರ ಸೇವೆಯನ್ನ ಮಾಡ್ತಾರೆ. ಸೊ ಇಂಥ ಒಂದು ಕಾರ್ಯಕ್ರಮ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ ಪಾಂಡವಪುರ ತಾಲೂಕಲ್ಲಿ ಮೊನ್ನೆ ತಾನೇ ನಮ್ಮ 2 ಮನೆಗಳನ್ನ ಹಸ್ತಾಂತರ ಮಾಡಿದ್ವಿ. ಇಲ್ಲಿ ಕೂಡ ಇದು 2ನೇ ಮನೆ. ಒಟ್ಟಿಗೆ 4 ಮನೆಗಳನ್ನ ಈ ವರ್ಷದಲ್ಲಿ ನಾವು ಮಾಡಿ ಹಸ್ತಾಂತರ ಮಾಡಿದ್ದೇವೆ. ಆ ಮನೆಗಳಲ್ಲಿ ಉದ್ದೇಶ ಇಷ್ಟೇ, ಅವರ ಬದುಕಿನ ಉಳಿದ ಆಯುಷ್ಯವನ್ನ ಬಹಳ ನೆಮ್ಮದಿಯಿಂದ ಕಳಿಬೇಕು ಅಂತೇಳಿ ಹೇಳಿ ನಾವು ಕೊಡುವಂತಹ ಮಾಸಾಶನ ಬಹುಶಃ ಅವರ ಜೀವನ ನಿರ್ವಹಣೆಗೆ ಸಾಕಾಗ್ತದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸರ್ಕಾರದಿಂದ ಸಿಗುವಂತಹ ಏನಾದರೂ ಮಾಸಾಶನಗಳಿದ್ರೆ ಅದನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆ ನಮ್ಮ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಮಾಡ್ತಾರೆ. ಸೊ ಇದೊಂದು ವಾತ್ಸಲ್ಯ ಅಂದ್ರೆ ಅದ್ರ ಹೆಸರೇ ಹೇಳುವ ಹಾಗೆ ತುಂಬಾ ದಿಕ್ಕಿಲ್ಲದವರಿಗೆ ಒಂದು ವಾತ್ಸಲ್ಯವನ್ನ ತೋರಿಸಿ ಅವರಿಗೆ ಬೇಕಾಗುವಂತಹ ವ್ಯವಸ್ಥೆಯನ್ನ ಮಾಡುವಂತಹ ಕಾರ್ಯಕ್ರಮ. ಹಾಗಾಗಿ ಇವತ್ತು ಶಿವಲಿಂಗಾಚಾರ್ಯ ದಂಪತಿಗಳಿಗೆ ನಾವು ಈ ಮನೆಯನ್ನ ಹಸ್ತಾಂತರ ಮಾಡ್ಲಿಕ್ಕೆ ಬಹಳ ಸಂತೋಷ ಪಡ್ತೇವೆ. ಇದರಲ್ಲಿ ಅವರು ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಇರಬೇಕು, ನೆಮ್ಮದಿಯಿಂದ ಇರಬೇಕು, ಆರೋಗ್ಯ ಕೂಡ ಅವರಿಗೆ ಬರಬೇಕು. ಆರೋಗ್ಯದಿಂದ ಅವರು ಇನ್ನು ಮುಂದಿನ ದಿನಗಳಲ್ಲಿ ಸಂತೋಷದಿಂದ ಇರಬೇಕು. ಹಾಗೆ ನಮ್ಮ ಪೋಷಕರು ಏನಿದ್ದಾರೆ ಅವರು ಹಾಗೆ ಬಂದು ಅವರನ್ನ ನೋಡಿಕೊಂಡು ಹೋಗ್ತಾರೆ, ವಿಚಾರಿಸ್ಕೊಂಡು ಹೋಗ್ತಾರೆ. ಅಂಥದ್ದು ಏನೇ ಸಮಸ್ಯೆಗಳಿದ್ರು ಕೂಡ ಅವರು ಸ್ಪಂದಿಸ್ತಾರೆ ಅಂತೇಳಿ ಹೇಳ್ತಾ, ಬಹಳ ಮುಖ್ಯವಾಗಿ ಇಂತಹ ಗ್ರಾಮವನ್ನು ಕಟ್ಟುವಂತಹ ಕೆಲಸ ಇವತ್ತು ವಿಶೇಷವಾಗಿ ರಾಮನವಮಿ ಕೂಡ ಬಹಳ ಒಳ್ಳೆಯ ದಿನ. ಇವತ್ತು ಶ್ರೀರಾಮನ ಜನ್ಮ ದಿನ. ಸೊ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಇವತ್ತು ಅವರ ಎಲ್ಲಾ ಕಡೆ ಸಂಭ್ರಮ ಆಚರಣೆಯನ್ನ ಮಾಡ್ತಾ ಇದ್ರೆ ನಾವು ಇವತ್ತು ವಾತ್ಸಲ್ಯ ಮನೆಯನ್ನ ಆ ಒಂದು ನೆನಪಿನ ಒಂದು ದಿನದಲ್ಲಿ ಹಸ್ತಾಂತರ ಮಾಡ್ತಾ ಇರುವಂತದ್ದು ಬಹಳ ವಿಶೇಷ. ಆ ಶ್ರೀರಾಮನ ಅನುಗ್ರಹ ಕೂಡ ಈ ದಂಪತಿಗಳಿಗೆ ಯಾವತ್ತೂ ಇರ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ, ಈ ಗ್ರಾಮ ಕಟ್ಟುವಂತಹ ಕೆಲಸ ಪೂಜ್ಯರ ಚಿಂತನೆ
ಗ್ರಾಮವನ್ನ ಕಟ್ಟಬೇಕು. ನಾವು ಇಂತಹ ಮನೆಗಳನ್ನು ಒದಗಿಸಬೇಕು, ಶಾಲೆಗಳಿಗೆ ವ್ಯವಸ್ಥೆಗಳನ್ನ ಮಾಡಬೇಕು. ಊರಲ್ಲಿರುವಂತಹ ಕೆರೆ ಏನಿದೆ ಅದನ್ನ ಕೆರೆಯನ್ನ ಏನು ಹೂಳು ತೆಗೆದು ಅದನ್ನ ಗ್ರಾಮಕ್ಕೆ ಹಸ್ತಾಂತರ ಮಾಡುವಂತದ್ದು. ಗ್ರಾಮದಲ್ಲಿ ಮದ್ಯಪಾನದಂತಹ ದುಶ್ಚಟಗಳಿದ್ರೆ ಅದಕ್ಕೆ ಚಿಕಿತ್ಸೆ ನಮ್ಮ ಬೆಳ್ತಂಗಡಿಯಲ್ಲಿ ಜಾಗೃತಿ ಸೌಧದಲ್ಲಿ ನಿರಂತರವಾಗಿ ನಡೀತದೆ. ತಿಂಗಳಲ್ಲಿ 2 ಮದ್ಯವರ್ಜನ ಶಿಬಿರಗಳು ಅಲ್ಲಿ ಆಗ್ತಾ ಇರ್ತದೆ. ಸೊ ಇಂತಹ ದುಶ್ಚಟ ನಿವಾರಣೆ ಮಾಡುವಂತದ್ದು, ಸಮುದಾಯ ಭವನಗಳ ನಿರ್ಮಾಣ, ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಅನುದಾನ, ದೇವಸ್ಥಾನ ನಿರ್ಮಾಣಗಳಿಗೆ ಅನುದಾನ, ಹೀಗೆ ಗ್ರಾಮಗಳಲ್ಲಿರುವಂತಹ ಸಮಸ್ಯೆಗಳು ಏನಿದೆ ಅದಕ್ಕೆ ಸ್ಪಂದಿಸುವಂತಹ ಕೆಲಸ ನಮ್ಮ ಸಂಸ್ಥೆ ಇವತ್ತು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇಂಥ ಯಾವುದೇ ಅವಶ್ಯಕತೆಗಳು ನಾವು ಹೀಗೆ ಮಾತಾಡುವಾಗ ಮೊನ್ನೆ ಚಿನ್ಕುರುಳಿಯಲ್ಲಿ ಒಂದು ಕೆರೆಯನ್ನ ನಿನ್ನೆ ತಾನೇ ಅದರ ಹೂಳೆತ್ತಿ ಕೊಡುವ ಬಗ್ಗೆ ಅಲ್ಲಿ ಮೀಟಿಂಗ್ ಆಯ್ತು. ಯಾಕಂದ್ರೆ ಗ್ರಾಮಸ್ಥರಿಗೆ ಇದರ ಅರಿವಿರಬೇಕು, ಯಾವ ಯೋಜನೆ ನಮ್ಮ ಗ್ರಾಮಕ್ಕೆ ಬೇಕು ಅಂತೇಳಿ ಹೇಳಿ ತಿಳುವಳಿಕೆ ಮಾಡಿಕೊಂಡು ಆ ಯೋಜನೆಯನ್ನ ಇವತ್ತು ತಮ್ಮ ಗ್ರಾಮದಲ್ಲಿ ಅನುಷ್ಠಾನ ಮಾಡುವಂಥದ್ದು ಬಹಳ ಮುಖ್ಯ. ಸೊ ಹಾಗಿರುವಾಗ ಅಂತಹ ಯೋಜನೆಗೆ ಪೂರಕವಾಗಿ ಏನೇ ಅಂತಹ ಏನು ಅವಶ್ಯಕತೆಗಳಿದ್ರು ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಅದನ್ನ ತಾವು ತಿಳಿಸಿದ್ರೆ ಖಂಡಿತವಾಗಿ ಅದನ್ನ ಮಾಡ್ಬೋದು. ಯಾಕಂದ್ರೆ ನಾವು ನಾನು ಆಗ್ಲೇ ಹೇಳಿದೆ, ಮಾಸಾಶನ ಕೊಡ್ತೇವೆ. ಕೆಲವು ಯಾರು ಇರುವುದಿಲ್ಲ ಅಂತವರಿಗೆ 1,000 ರೂಪಾಯಿ ಮಾಸಾಶನ ಕೊಡುವಂತ ಅಂದ್ರೆ ನಿಶಕ್ತಿ ಇರ್ಬೋದು, ತುಂಬಾ ಬಳಲಿಕೆ ಇರುವವರು, ಸರಿಯಾದ ಊಟ ಎಲ್ಲ ಮಾಡ್ತಾ ಇಲ್ಲ ಅಂತವ್ರು ಯಾರಾದ್ರೂ ಇದ್ರೆ, ಅಂದ್ರೆ ಒಬ್ಬರೇ ಇರ್ಬೇಕು, ಅವರನ್ನ ನೋಡಿಕೊಳ್ಳುವವರು ಅಂತಲ್ಲ, ನಿರ್ಗತಿಕರು ಅಂತೇಳಿ ಏನ್ ಹೇಳ್ತೇವೆ ಅದನ್ನ ಗುರುತಿಸ್ತೇವೆ, ನಮ್ಮಲ್ಲಿ ಇದೆ. ಸೊ ಅಂಥವರಿಗೆ ಮಾಸಾಶನ ಕೊಡುವಂತ ಎಲ್ಲ ವ್ಯವಸ್ಥೆಗಳಿದೆ. ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಸ್ಕಾಲರ್ಶಿಪ್ ಅನ್ನ ಕೊಡುವಂತ ವ್ಯವಸ್ಥೆ ಅಮ್ಮನವರು ಮಾಡಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಗ್ರಾಮೀಣ ಪರಿಸರದಲ್ಲಿ ಮಕ್ಕಳು SSLC ಏನು ಹಂತಕ್ಕೆ ಬಂದಾಗ ಅವರನ್ನು ಮದುವೆ ಮಾಡಿ ಕೊಡುವಂತಹ ಒಂದು ಪ್ರವೃತ್ತಿ ಇದೆ. ಹಾಗಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೂಡ ಮುಖ್ಯ, ಮದುವೆನೂ ಮುಖ್ಯನೇ. ಆದ್ರೆ ವಿದ್ಯಾಭ್ಯಾಸ ಪಡ್ಕೊಂಡ ನಂತರ ಮದುವೆ ಮುಖ್ಯ. ನಾಳೆ ಅವರ ಕಾಲ ಮೇಲೆ ಅವ್ರು ನಿಂತು ಅವರ ಜೀವನ ಮಾಡುವಂತಹ ಸಾಮರ್ಥ್ಯ ಅವರಲ್ಲಿ ಇದೆ, ಅದನ್ನ ನಾವು ಬೆಳೆಸಬೇಕು. ಅದಕ್ಕೋಸ್ಕರ ಆ ಸ್ಕಾಲರ್ಶಿಪ್ ಅನ್ನು ಕೊಡುವಂತ ವ್ಯವಸ್ಥೆ ಕೂಡ ಇದೆ. ಇವೆಲ್ಲವನ್ನ ಕೂಡ ತಿಳ್ಕೊಂಡು ನಿಮ್ಮ ಗ್ರಾಮಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆ ನಮ್ಮ ಕಾರ್ಯಕರ್ತರ ಜೊತೆ ಅದನ್ನ ಗಮನಕ್ಕೆ ತಂದು, ನಮ್ಮ ಮೇಲ್ವಿಚಾರಕರಿದ್ದಾರೆ, ಬಹುಶಃ ನಿಮ್ಗೆ ಅವರ ಗುರ್ತ ಉಂಟಾ ಇಲ್ವಾ, ನಮ್ಮ ಪವನ್ ಕುಮಾರ್ ಅಂತೇಳಿ ಹೇಳಿ ನಮ್ಮ ಮೇಲ್ವಿಚಾರಕರಿದ್ದಾರೆ, ನಮ್ಮ ಸೇವಾ ಪ್ರತಿನಿಧಿಗಳಿದ್ದಾರೆ, ಅವರ ಗಮನಕ್ಕೆ ತಂದು ಈ ಗ್ರಾಮದ ಅಭಿವೃದ್ಧಿಯಲ್ಲಿ ನಮ್ಮ ಜೊತೆ ಕೈ ಜೋಡಿಸುವಂತೆ ನಮ್ಮಲ್ಲಿ ಕೇಳಿಕೊಳ್ತಾ ಕಾರ್ಯಕ್ರಮ ಮೇಡಮ್ ಎಲ್ಲಾನು ಹೇಳಿದ್ದಾರೆ. ಇವಾಗ ಈ ಒಂದು ಶುಭ ಸಂದರ್ಭ, ಇವತ್ತು ಶ್ರೀರಾಮನವಮಿ, ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ವಾತ್ಸಲ್ಯ ಮನೆಯನ್ನ ಉದ್ಘಾಟನೆ ಮಾಡಿ ಒಂದು ಗೃಹಪ್ರವೇಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ವಾತ್ಸಲ್ಯ ಕಾರ್ಯಕ್ರಮ ತುಂಬಾ ನಿರ್ಗತಿಕರು ಹಾಗೂ ದುರ್ಬಲ ವರ್ಗದವರನ್ನ ಗುರುತಿಸಿ ಈ ಒಂದು ವಾತ್ಸಲ್ಯ ಮನೆಯನ್ನ ಕಟ್ಟಿಸಿಕೊಡುವುದು ಬಹು ಸುಲಭ ಏನಲ್ಲ. ಯಾಕೆಂದ್ರೆ ಸರ್ಕಾರದವರು ನಿಮಗೆ ಮನೆ ಕೊಡ್ತಾರೆ, ನೀವು ಮನೆ ಕೊಡಬೇಕಾದ್ರೆ ನಿಮ್ಗೆ 1.5 ಲಕ್ಷ ಕೊಡೋದಕ್ಕೆ 75,000 ಅಲ್ಲೇ ತಿರುಗುತ್ತದೆ. ನಿಮ್ಗೆ ಇವರು 1.5 ಲಕ್ಷದಲ್ಲಿ ನಿಮ್ಮ ಮನೆಯನ್ನ ಗೃಹಪ್ರವೇಶ ಮಾಡಿ ನೋಡಿ, ಪೂಜೆ ಮಾಡಿ ಗೃಹಪ್ರವೇಶ ಮಾಡಿ ನಿಮ್ ಕೈಗೆ ಕೀ ಕೊಡ್ತಾರೆ. ಇದು ಇಂಥ ಒಳ್ಳೆ ಕಾರ್ಯಕ್ರಮ, ಸಮಾಜಮುಖಿ ಕಾರ್ಯಕ್ರಮಗಳು ಸಾವಿರಾರು ಕಾರ್ಯಕ್ರಮನ ವೀರೇಂದ್ರ ಹೆಗ್ಗಡೆ ಮತ್ತು ಹೇಮಾವತಿ ಅಮ್ಮನವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ವಾತ್ಸಲ್ಯ ಕಾರ್ಯಕ್ರಮ ಹೇಮಾವತಿ ಅಮ್ಮನವರ ಪ್ರೀತಿಪೂರ್ವಕವಾದ ಕಾರ್ಯಕ್ರಮ. ಇದು ಅವರದೇ ಕಾರ್ಯಕ್ರಮ. ಇಂಥ ಒಂದು ಕೆಳವರ್ಗದ ಮಹಿಳೆಯರು ಮತ್ತು ದುರ್ಬಲ ವರ್ಗದವರನ್ನ ಮೇಲೆಗೆ ಎತ್ತುವಂತ ಕಾರ್ಯಕ್ರಮನ ತುಂಬಾ ಕಾರ್ಯಕ್ರಮ ಮಾಡ್ಕೋತಾ ಇರ್ತದೆ. ನಿಮ್ಗೆ ಸ್ವಸಹಾಯ ಸಂಘಗಳ ಮುಖಾಂತರ ಇವಾಗ ಸಾಲ ಸೌಲಭ್ಯ ಇರ್ಬೋದು, ಮಕ್ಕಳಿಗೆ ಓದ್ಸಕ್ಕೆ ಇರ್ಬೋದು. ನಿಮ್ಗೆ ಗೊತ್ತು, ಸಾಲ ಇವಾಗ ಸ್ವಸಹಾಯ ಸಂಘಗಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸ್ವಸಹಾಯ ಸಂಘ ಬರೋಕ್ಕಿಂತ ಮುಂಚೆ ನಿಮಗೆ ಸಾಲನೇ ಸಿಗ್ತಿಲ್ಲ ಎಲ್ಲೂ. ಇವಾಗ ಇಲ್ಲಿ ನಿಮಗೆ 5 ಲಕ್ಷ ಸಾಲದವರೆಗೂ ಏನೂ ಇಲ್ಲದೇ ನಿಮಗೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇಲ್ಲದೇ ನಿಮಗೆ ಸಾಲ ದೊರೀತಾ ಇದೆ. ಅದು ನಿಮಗೆ 1 ವಾರದೊಳಗೇನೆ ಸಾಲ ದೊರಕ್ತದೆ. ಇಂಥ ಒಂದು ಅದು ಕಡಿಮೆ ಬಡ್ಡಿ ದರ. ನಿಮಗೆ 7% ಅಲ್ಲಿ ಯಾವುದೇ ಬ್ಯಾಂಕು ನಿಮಗೆ ಸಾಲ ಕೊಡೋದಿಲ್ಲ. 7% ಅಲ್ಲಿ ನಿಮಗೆ ಸಾಲ ಸೌಲಭ್ಯನ ಕೊಡ್ತಾ ಇದೆ. ಮತ್ತೆ ಇನ್ನೊಂದು, ನೀವು ಮನೆ ಒಂದೇ ಅಲ್ಲ, ಮೇಡಮ್ ಹೇಳಿದ್ರು, ನಿಮಗೆ ಡೈರಿಗೆ ಇರ್ಬೋದು, ದೇವಸ್ಥಾನಕ್ಕೆ ಇರ್ಬೋದು, ಯಾವುದೇ ಅವ್ರಿಗೆ ಹಣ ಕೊಡಬೇಕಾದ್ರೆ, ಹಣ ಬಿಡುಗಡೆ ಮಾಡಬೇಕಾದ್ರೆ ನಿಮಗೆ ಆ ಒಂದು ಡೈರಿ ಇರ್ಬೋದು, ಒಂದು ದೇವಸ್ಥಾನ ಇರ್ಬೋದು, ಪೂರ್ಣ ಪ್ರಮಾಣದಲ್ಲಿ ಆಗಿರ್ಬೇಕು. ಅದ ಬಣ್ಣ ಹೊಡೆದು ಉದ್ಘಾಟನೆ ಆಗಿದ್ರೆ ಮಾತ್ರ ಇವತ್ತು ಸರ್ಕಾರದಲ್ಲಿ ರಿಲೀಸ್ ಮಾಡ್ತಾರೆ. ಪಿಲ್ಲರ್ ಹೇಳಿಸಿ ಇಲ್ಲ ದೇವಸ್ಥಾನ ಹಾಕಿ ನಿಂತೋಗಿರ್ತವೆ. ನೀವೊಂದು ಧರ್ಮಸ್ಥಳದಲ್ಲಿ ಕೊಟ್ಟಿರ್ತಕ್ಕಂಥ ಹಣ ಯಾವುದು ಇಲ್ಲಿವರೆಗೂ ಪೆಂಡಿಂಗ್ ಇಲ್ಲ. ಪ್ರತಿಯೊಂದು ಒಂದು ಡೈರಿ ಇರ್ಬೋದು, ಉದ್ಘಾಟನೆ ಆಗುವಂತ ಸಂದರ್ಭದಲ್ಲಿ ಅವರು ಹಣನ ಬಿಡುಗಡೆ ಮಾಡ್ತಾರೆ. ಅದೊಂದು ಬಹುಮುಖ್ಯ. ಈ ಒಂದು ವಾತ್ಸಲ್ಯ ಕಾರ್ಯಕ್ರಮದಲ್ಲೂ ಅಷ್ಟೇ ನೋಡಿ, ಈ ಒಂದು ಮನೆಗೆ 1.5 ಲಕ್ಷ ಖರ್ಚು ಮಾಡೋರೆ ಅಂದ್ರೆ ನೀವು ಸರ್ಕಾರದಿಂದ ಮಾಡಬೇಕು ಅಂದ್ರೆ ಇದಕ್ಕೆ 3 ರಿಂದ 4 ಲಕ್ಷ ಬೇಕಾಗಿತ್ತು. ಆಮೇಲೆ ನಿಮ್ದು ಯಾವ್ದು ರಿಸ್ಕ್ ಇಲ್ಲ ನೋಡಿ. ಇವಾಗ ಇಂಥವ್ರಿಗೆ ಪಾಪ ನಿರ್ಗತಿಕರನ್ನ ಗುರುತಿಸಿ ಮಾಡ್ತದಲ್ಲ, ಅದು
ನಿಮ್ಗೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಧರ್ಮಸ್ಥಳದ್ದು ಅಂದರೆ ಅದು ನಿಮಗೆ ಭಾರಿ ನಿಷ್ಠೆಯಾಗಿ ಮಾಡುವಂಥದ್ದು. ಕಠಿಣಬದ್ಧವಾಗಿ ಇವಾಗ ನೀವು ಯಾವುದೇ ಸಾಲ ತಗೊಂಡ್ರು ಅಷ್ಟೇ, ಯಾರಾದ್ರೂ ಅಷ್ಟೇ ಭಾರಿ ಪ್ರಾಮಾಣಿಕವಾಗಿ ಮಾಡುವಂಥ ಕಾರ್ಯಕ್ರಮ. ಈ ಒಂದು ಇದರಲ್ಲಿ ನಿಮಗೆ ಇವರ ಯೋಜನಾಧಿಕಾರಿಗಳು ಇರ್ಬೋದು, ಇನ್ನೊಬ್ರು ಅವ್ರ ಜವಾಬ್ದಾರಿ ತಗೊಂಡು ಮಾಡಿದ್ರೆ ಅವ್ರ ಕೈಯಿಂದನೇ ಒಂದು 10,000 ಓದೋದೇ ಹೊರತು ನಿಮ್ಮಿಂದ ಹಣನ 10 ರೂಪಾಯಿನ ಅವ್ರು ಉಳಿಸ್ಕೊಳ್ಳೋದಿಲ್ಲ ಅಂತ ಒಂದು ಕಾರ್ಯಕ್ರಮ. ಇಂಥ ಯೋಜನೆ ತುಂಬಾವೆ. ಆಮೇಲೆ ನೋಡಿ ಮೇಡಮ್ ಹೇಳಿದ್ರು, ಈ ತರ ನಿರ್ಗತಿಕರು ಮತ್ತೆ ದುರ್ಬಲ ವರ್ಗದವ್ರನ್ನ ಗುರುತಿಸಿ ಇವಾಗ ಪ್ರತಿ ತಿಂಗಳು ಅವ್ರಿಗೆ 1,000 ಕೊಡೋದ್ರಲ್ಲಿ 750ರಿಂದ 3,000ವರೆಗೂ ಕೊಡ್ತಾರೆ. ಅದು ಒಂದೇ 1,000 ಅಂತ ಏನಿಲ್ಲ, ಅಲ್ಲಿ ಗುರುತು ಮಾಡಿ ಅವ್ರಿಗೆ ಏನು ಇವಾಗ ನಿರ್ಗತಿಕರ ಇಲ್ಲ ಕಾಲಿಲ್ವಾ ಕೈ ಅದು ನೋಡಿ ಅವ್ರು ಕೊಡ್ತಾರೆ. ಸುಮಾರು 700ರಿಂದ 3,000 ರೂಪಾಯಿವರೆಗೂ ಕೊಡುವಂತ ಅವ್ರ ಯೋಜನೆ ಐತೆ ಅವರಲ್ಲಿ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮನ ಮಾಡ್ಕೋಬೇಕಾದ್ರೆ ಅವ್ರು ಸಮಾಜ ಸೇವೆ ಮಾಡ್ಕೊ ಬರ್ಬೇಕಾದ್ರೆ ನಮ್ಮೆಲ್ಲರ ಬೆಂಬಲ ಬೇಕು ಅವ್ರಿಗೆ. ಯಾಕೆಂದ್ರೆ ಇವಾಗ ಅವರೇ ಮಾಡಕ್ ಆಗೋದಿಲ್ಲ. ಇವಾಗ ನೀವು ಇವಾಗ ಯಾವ್ದೇ ಊರಲ್ಲಿ ಕಾರ್ಯಕ್ರಮ ಮಾಡ್ಬೇಕಾದ್ರೂ ನಮ್ಮ ಬೆಂಬಲ ಇರಬೇಕು, ಊರಿನ ಬೆಂಬಲ ಇರಬೇಕು. ಅವರ ಬೆಂಬಲಕ್ಕೆ ನಾವು ಇರ್ತೀವಿ ಅಂತ ಹೇಳ್ತಾ ನಾವು ಈ ಒಂದು ಶುಭ ಸಂದರ್ಭ, ಯಾಕೆಂದ್ರೆ ಈ ರಾಮನವಮಿ ಇವತ್ತು ಒಳ್ಳೆ ದಿನ, ಇವ್ರಿಗೆ ಮನೆಯ ಗೃಹಪ್ರವೇಶ ಮಾಡಿಕೊಡ್ತಾವ್ರೆ. ಅವ್ರಿಗೆ ಆ ಮಂಜುನಾಥ ಸ್ವಾಮಿ ಮತ್ತು ಈ ಚಿಕ್ಕಮರಳಿ ಗ್ರಾಮದ ಎಲ್ಲಾ ದೇವರುಗಳ ಆಶೀರ್ವಾದ ಅವ್ರ ಮೇಲೆ ಇರಲಿ.